ದೇಶದಾದ್ಯಂತ ಮ್ಯಾಕ್ಸ್ ಸಿನಿಮಾ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಕಿಚ್ಚ ಸುದೀಪ್ ಭೇಟಿ ನೀಡಿದ್ರು. ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಕಿಚ್ಚ ಸುದೀಪ್. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಕಂಡು ಅಭಿಮಾನಿಗಳು ಫುಲ್ ಖುಷಾದ್ರು, ಜಯಕಾರವನ್ನ ಕೂಗಿದ್ರು. ಮ್ಯಾಕ್ಸ್ ಸಕ್ಸಸ್, ಕಿಚ್ಚ ಸುದೀಪ್ ಫುಲ್ ಖುಷ್ನಲ್ಲಿದ್ದಾರೆ. ದೇಶದಾದ್ಯಂತ ಮ್ಯಾಕ್ಸ್ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಕಿಚ್ಚ ಸುದೀಪ್ ಭೇಟಿ ನೀಡಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಅವರನ್ನ ನೋಡಿ ಫುಲ್ ಖುಷಾದ್ರು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ನಟ ಡಾಲಿ ಧನಂಜಯ್ ಕೂಡ ಭೇಟಿ ನೀಡಿದ್ರು. ಲಗ್ನ ಪತ್ರಿಕೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಡಾಲಿ. ಚಾಮುಂಡಿ ಬಳಿಕ ಸುತ್ತೂರಿಗೂ ಕೂಡ ಡಾಲಿ ಧನಂಜಯ್ ಭೇಟಿ ನೀಡಿದ್ದಾರೆ. ಸುತ್ತೂರು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನ ಡಾಲಿ ಧನಂಜಯ್ ನೀಡಿದರು. ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಡಾಲಿ ಧನಂಜಯ್ ಹಾಗೂ ಡಾಕ್ಟರ್ ಧನ್ಯತಾ. ಲಗ್ನ ಪತ್ರಿಕೆ ಕೊಡ್ತಾ ಇದ್ದು ಮದುವೆಗೆ ಸಿದ್ಧತೆ ಒಂದು ಕಡೆ ನಡೆದಿದೆ. ಮೈಸೂರಿನಲ್ಲೇ ಮದುವೆ ಇದ್ದು ಎಲ್ಲರೂ ಬಂದು ಆಶೀರ್ವದಿಸಿ ಚಾಮುಂಡಿ ಬೆಟ್ಟದಲ್ಲಿ ನಟ ಡಾಲಿ, ಡಾಕ್ಟರ್ ಧನ್ಯತಾ ಎಲ್ಲರಲ್ಲೂ ಮನವಿ ಮಾಡಿದ್ರು. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇವತ್ತು ಕಿಚ್ಚ ಸುದೀಪ್ ಹಾಗೂ ಡಾಲಿ ಧನಂಜಯ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಈಗ ಬಿಗಿ ಪಟ್ಟು ಹಿಡಿದಿದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿಗೆ ಈಗ ಹೊಸ ಅಸ್ತ್ರ ಸಿಕ್ಕಿದೆ. ಹಾಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದೆ ಬಿಜೆಪಿ. ಇವತ್ತು ಮೃತ ಸಚಿನ್ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ನಿಯೋಗ ಇವತ್ತು ಸಚಿನ್ ನಿವಾಸಕ್ಕೆ ಭೇಟಿ ನೀಡ್ತಾ ಇದೆ. ಭಾಲ್ಕಿ ತಾಲೂಕಿನ ಕಟ್ಟಿ ತೂಗಾಂವ್ನಲ್ಲಿರುವಂತಹ ಸಚಿನ್ ನಿವಾಸ ಇವತ್ತು ಸಂಜೆ 5 ಗಂಟೆಗೆ ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಸಚಿನ್ ನಿವಾಸಕ್ಕೆ ಭೇಟಿ ಕೊಡ್ತಾ ಇದೆ. ಇನ್ನು ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ರೂಪಿಸುವ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಸಚಿನ್ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ವಹಿಸಿ ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ವಿರುದ್ಧ ಡೆತ್ ನೋಟ್ನಲ್ಲಿ ಆರೋಪ ಇದೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತ ಸರ್ಕಾರವನ್ನ ಬಿಜೆಪಿ ಆಗ್ರಹಿಸ್ತಾ ಇದೆ, ಒತ್ತಾಯ ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ವಿಜೇಂದ್ರ ಭೇಟಿಗೂ ಮುನ್ನವೇ ಸಚಿವ ಈಶ್ವರ ಖಂಡ್ರೆ ಭೇಟಿ ನೀಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿನ್ ಮನೆಗೆ ಈಶ್ವರ ಖಂಡ್ರೆ ಭೇಟಿ ನೀಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ನಿನ್ನೆ ಈಶ್ವರ ಖಂಡ್ರೆ ಸಚಿನ್ ನಿವಾಸಕ್ಕೆ ಭೇಟಿ ಕೊಡಲಿಲ್ಲ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿತು. ಅದರ ಬೆನ್ನಲ್ಲೇ ಈಗ ಸಚಿವ ಈಶ್ವರ ಖಂಡ್ರೆ ಸಚಿನ್ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿನ್ ನಿವಾಸಕ್ಕೆ ತೆರಳುತ್ತಾರೆ ಈಶ್ವರ್ ಖಂಡ್ರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಲಿಂಗೇಶ್, ಈಶ್ವರ್ ಖಂಡ್ರೆ ಅವರು ಸಚಿನ್ ನಿವಾಸಕ್ಕೆ ಬರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನುವಂತಹ ಮಾಹಿತಿ ಎಷ್ಟೊತ್ತಾಗುತ್ತೆ ಬರೋದು? ಏನೆಲ್ಲ ಡೆವಲಪ್ಮೆಂಟ್ಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇದೆ? ಹೌದು ವೀಣಾ, ಸಚಿನ್ ಆತ್ಮಹತ್ಯೆ ಏನ್ ಮಾಡ್ಕೊಂಡಿದ್ದಾನೆ ಗುತ್ತಿಗೆದಾರ, ಅವನ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿರುವಂತದ್ದು. ನಿನ್ನೆ ಕೂಡ ಬೀದರ್ನ ಬಿಜೆಪಿ ನಾಯಕರು ಮತ್ತು ಕಲಬುರಗಿಯ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ರು. ಇವರ ಏನೊಂದು ಸಚಿನ್ ಇದ್ದಾನೆ, ಸಚಿನ್ ಅವರ ಕುಟುಂಬಸ್ಥರ ಸಮಸ್ಯೆಯನ್ನ ಆಲಿಸಿದ್ರು, ಅವರ ಕಣ್ಣೀರಿನ ಕತೆ ಕೇಳಿದ್ರು. ಬಳಿಕ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಂತ ಬಿಜೆಪಿ ನಾಯಕರು ಟೋಟಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಪೊಲೀಸರು ಟೋಟಲಿ ಈ ಒಂದು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಟೋಟಲಿ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಸಿಬಿಐಗೆ ಒಪ್ಪಿಸ್ಬೇಕು ಅಂತ ಹೇಳಿದ್ರು. ಇದೇ ಒಂದು ಸಂದರ್ಭದಲ್ಲಿ ಏಕಾಏಕಿ ಏನಂತಂದ್ರೆ ಇಲ್ಲಿನ ಬಿಜೆಪಿ ನಾಯಕರಿಗೆ ವಿಜಯೇಂದ್ರ ಅವರು ಒಂದು ಮೆಸೇಜ್ ಕಳಿಸ್ತಾರೆ, ನಾನು ನಾಳೆ ಡೆಲ್ಲಿಯಿಂದ ಬರ್ತಾ ಇದ್ದೀನಿ, ಬೆಂಗಳೂರಿಗೆ ಬರೋ ಬದಲಿಗೆ ಹೈದರಾಬಾದ್ಗೆ ಇಳ್ಕೊಂಡು ಹೈದರಾಬಾದ್ನಿಂದ ಏನೊಂದು ಬೀದರ್ಗೆ ಆಗಮಿಸಿ ಇಲ್ಲಿನ ಒಂದು ಸಚಿನ್ ಕುಟುಂಬಸ್ಥರಿಗೆ ಭೇಟಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಇವತ್ತೇನ್ ಭೇಟಿ ಫಿಕ್ಸ್ ಮಾಡಿದ್ರು. ಈ ಒಂದು ಭೇಟಿ ಫಿಕ್ಸ್ ಮಾಡಿದ ತಕ್ಷಣದಿಂದಲೇ ಏನಂತಂದ್ರೆ ಕಾಂಗ್ರೆಸ್ನವರು ಕೂಡ ಏನಂತಂದ್ರೆ ಇಲ್ಲಿ ಊರಿಗೆ ಭೇಟಿ ಕೊಡುವ ನಿರ್ಧಾರ ಮಾಡಿದ್ದಾರೆ. ಒಟ್ನಲ್ಲಿ ಈ ಒಂದು ಪ್ರಕರಣ
ರಾಜಕೀಯ ತಿರುವು ಪಡೆದುಕೊಂಡಿರುವಂತದ್ದು. ಬಿಜೆಪಿ ನಾಯಕರು ಇವರ ಒಂದು ಹೋರಾಟಕ್ಕೆ ಯಾವ ರೀತಿ ತೆಗೆದುಕೊಂಡು ರಾಜ್ಯಾದ್ಯಂತ ಯಾವ ರೀತಿ ಹೋರಾಟ ಮಾಡುತ್ತೆ, ಅಥವಾ ಈಶ್ವರ್ ಖಂಡ್ರೆ ಅವರು ಇವತ್ತು ವಿಜೇಂದ್ರ ಅವ್ರಿಗಿಂತ ಮುಂಚೆ ಬರ್ತಾ ಇರುವಂತ ಈಶ್ವರ್ ಖಂಡ್ರೆ ಅವರು ಈ ಒಂದು ಕುಟುಂಬಕ್ಕೆ ಏನಾದ್ರೂ ನ್ಯಾಯ ಕೊಡಿಸ್ತಾರ, ಇವರ ಕಣ್ಣೀರು ಒರೆಸುವಂತ ಕೆಲಸ ಮಾಡ್ತಾರ ಎಂಬುದು ಕಾದ್ ನೋಡ್ಬೇಕಾಗಿದೆ ವಿನಾ. ಥ್ಯಾಂಕ್ ಯು ಲಿಂಗೇಶ್ ತಮ್ಮ ಮಾಹಿತಿಗಾಗಿ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ಗೆ ಮತ್ತೆರಡು ಬಲಿಯಾಗಿದೆ. ಮಾಲಾಧಾರಿ ಶಂಕರ್ ಚೌಹಾಣ್, ಮಂಜು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ಹುಬ್ಬಳ್ಳಿಯಲ್ಲಾದಂತಹ ಬ್ಲಾಸ್ಟ್ ಇದು. ಈ ಬ್ಲಾಸ್ಟ್ನಲ್ಲಿ 9 ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ರು. ಈಗ ಈ ಘಟನೆಯಲ್ಲಿ ಮೃತಪಟ್ಟಂತವರ ಸಂಖ್ಯೆ 6ಕ್ಕೆ ಏರಿದೆ. ಇವತ್ತು ಮತ್ತಿಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ಮೃತಪಟ್ಟಿದ್ದಾರೆ. ಶಂಕರ್ ಚೌಹಾಣ್ ಹಾಗೂ ಮಂಜು. ಕಿಮ್ಸ್ ಶವಾಗಾರದ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹುಬ್ಬಳ್ಳಿಯ ಸಾಯಿನಗರದಲ್ಲಿ ನಡೆದಿದ್ದಂತಹ ದುರಂತ ಇನ್ನು 3 ಕಿಮ್ಸ್ನಲ್ಲೇ ಚಿಕಿತ್ಸೆ ಮುಂದುವರೆದಿದೆ. ಸಣ್ಣ ಹೆಸರು ಸರ್ ಆಗಬಾರ್ದಾಗಿತ್ತು, ದೇವ್ರಿಂತ ಶಿಕ್ಷೆ ಕೊಡಬಾರ್ದಾಗಿತ್ತು, ಕೊಟ್ಬಿಟ್ಟಾರೆ. ಆದ್ರೆ ನಾವು ಅವ್ನ ಪರದೇಶಿ ಮಗ ಅಂತ ಯಾವಾಗೂ ನೋಡಿಲ್ಲ. ನಮ್ಮ ಚಿಗೋಗಳಿದ್ರು, ನಮ್ಮ ಅವ್ವರಿದ್ರು, ನಾವು ಇದ್ದೀವಿ, ಎಲ್ಲರೂ ಇದ್ದೀವಿ. ದೇವ್ರು ಅದಕ್ಕಾದ್ರೂ ಅವ್ನ ಕಣ್ ತೆಗಿಬೇಕಾಗಿತ್ತು. ಡಾಕ್ಟ್ರು, ನರ್ಸಸ್ಸು, ಎಲ್ಲ ಲೇಬರ್ಸು ಎಲ್ಲನೂ ನಮಗೆ ಸಪೋರ್ಟ್ ಮಾಡಿದ್ರಿ ಸರ್. ಆದ್ರೆ ಅವನ ಹಣೆ ಬರ ಸರಿ ಇರಲಿಲ್ಲ ಅಷ್ಟೇ. ಅಷ್ಟು ಮಾತಾಡೋಕ್ಕಾಗುತ್ತೆ ಸರ್. ಅವ್ನ ತಂದೆ 3 ವರ್ಷದವನಿದ್ದಾರೆ ಸರ್, ಅವಾಗ ತೀರ್ಕೊಂಡಿದ್ದಾರೆ. ತಾಯಿ ಈಗ ರೀಸೆಂಟಾಗಿ ಒಂದು 13-14 ವರ್ಷ ಆಯ್ತು ಸರ್ ಅಷ್ಟೇ. ಅವಾಗಿಂದ ನಮ್ಮ ಮನೆಯೊಳಗೆ ಇದ್ದ, ನಮ್ಮ ಮನೆಯೊಳಗೆ ಜೋಪಾನ ಆಗ್ತಿದ್ದ. ಅವ್ರು ನಾವು ಜೋಪಾನ ಮಾಡಿದೀವಿ ರೀ, ಬದುಕ್ತಾನಂತ. ಡಾಕ್ಟ್ರು ಸಿಸ್ಟ್ರುಗಳೆಲ್ಲ ಬೆಳ್ತಾನ, ಎಲ್ಲರನ್ನೂ ಕಾಯ್ತಾರ್ರಿ, ಇಂಜೆಕ್ಷನ್ ಎಲ್ಲ ಕೊಡ್ತಾರ. ಆರಾಮಾಗಿ ಪೊಸಿಷನ್ದಾಗಿಲ್ಲ ಸರ್ ಅವ್ರು, ಯಾರೂ ಬದುಕೋದಿಲ್ರಿ. ನಾವು ಈ ವರ್ಷ ಮಾಲಿ ಹಾಕೊಂಡು ತಂಜೆಲ್ಮ ಕೊಟ್ರಿ. ಅವ್ನು 20 ವರ್ಷದಿಂದ ನಾವು ಜೋಪಾನ ಮಾಡಿ ಮಕ್ಕಳಂಗೆ ನೋಡ್ಕೊಂಡಿವ್ರಿ. ತಂದೆ ತಾಯಿ ಇಲ್ಲ ಅನ್ನೋದು. ಸಣ್ಣ ಮೌಸ ತಾಳಂತ ಅವ್ನ ಬಾಯಾಗ ಒಂದಿನ ಬರ್ಲಿಲ್ರಿ. ನಿಮ್ಮ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.